ಕಮ್ ಬ್ಯಾಕ್ ಮೈ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ಫಂಕ್ಷನ್ ಇತ್ತು, ಗೃಹಪ್ರವೇಶ. ಹಾಗಾಗಿ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ನೋಡ್ಬೋದು ಹೇಗೆ ಕಾಣ್ತೀನಿ ಅಂತ. ಈ ಸೀರೆನೇ ತುಂಬ ಇಷ್ಟ ನನಗೆ. ರೀಸನ್ ಏನಪ್ಪ ಅಂತಂದರೆ, ಇದು ನನ್ನ ಅಣ್ಣ ಕೊಡಿಸಿರೋ ಸ್ಯಾರಿ. ನನ್ನ ಮದುವೆಯಲ್ಲಿ ನನಗೆ ಅರಿಶಿನ ಶಾಸ್ತ್ರದಲ್ಲಿ ಅಂದರೆ ಅಣ್ಣನ ಮನೆಯಿಂದ ನೀರು ಇತ್ತಿದ್ರಲ್ಲ ಅಂತ ಅಂದ್ಬಿಟ್ಟು ಕೊಟ್ಟಿರೋ ಸ್ಯಾರಿ. ಇವತ್ತು ಅವನಿಲ್ಲ ನನ್ನ ಜೊತೇಲಿ, ಮಿಸ್ ಮಾಡ್ಕೋತಾ ಇದ್ದೀನಿ. ಅವ್ನ ನೆನಪಿಗೋಸ್ಕರ 2 ಸ್ಯಾರಿ ಅಂತ ಇಟ್ಕೊಂಡಿದ್ದೀನಿ ನಾನು. ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಅವ್ನು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದು, ಸೂಸೈಡ್ ಮಾಡ್ಕೊಂಡಿದ್ದು. ಹಂಗಾಗಿ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ಅವನ್ನ ನಿಮ್ಮ ಜೊತೇಲಿ ತೋರಿಸ್ಬೇಕು ಅನ್ನೋ ಆಸೆ ಇತ್ತು. ಫೋಟೋ ಕೂಡ ಹಾಕ್ತೀನಿ ನಾನು ನಮ್ಮ ಅಣ್ಣನ. ನೋಡಿ ಅವ್ನು ತೊಗೊಟ್ಟಿರೋ ಸ್ಯಾರಿ ಹೇಗಿದೆ ಅಂತ ನೀವು ಒಂದು ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಎಷ್ಟು ಕ್ಯೂಟಾಗಿದೆ. ತುಂಬ ವರ್ಕ್ ಇದೆ ಸ್ಯಾರಿ ಮಾತ್ರ. ವರ್ಕ್ ಸ್ಯಾರಿ ಕೂಡ ನಾನು ತೊಗೊಂಡಿದ್ದು ನಾನು. ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಹಂಗೂ ನೀನು ಅದಕ್ಕೆ ಸಿಕ್ಕಿದ್ರು, ಅದಕ್ಕೆ ಮಾತಾಡಿದ್ರು. ಅವ್ರಿಗೂ ಸೀರೆ ತರಬೇಕಿತ್ತಲ್ಲ. ಈಗ ಅಣ್ಣನ ಹೆಂಡ್ತಿ ಮತ್ತು ತಮ್ಮನ ಹೆಂಡ್ತಿಗೆ ಸೀರೆ ತೆಗಿಬೇಕಂತ ಬಂದಿದ್ದೀಯಂತಲ್ಲ ಈಗ. ಹಾಗಾಗಿ ನಾಳೆ ಮೈಸೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ತಗೊಬರೋಕ್ಕೆ. ಹಾಗೆ ಸ್ವಲ್ಪ ಒಡವೆ ಅಂಗಡಿಗೆ ಹೋಗ್ಬೇಕಿತ್ತು ಇವತ್ತು. ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ. ಇನ್ನೊಂದು 1/2 ಅವರು ಸೀರೆ ಎಲ್ಲ ಚೇಂಜ್ ಮಾಡಿಬಿಟ್ಟು ಡ್ರೆಸ್ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗೋಣ. ಪಾಪುಗೂ ಕೂಡ ಇಯರಿಂಗ್ ಎಲ್ಲ ಚೇಂಜ್ ಮಾಡಿಸ್ಬೇಕಿತ್ತು. ಹಂಗಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸರಿಯಾಗಿ ನಾನು ಲಾಗ್ ಅಪ್ಲೋಡ್ ಮಾಡ್ತಾಯಿಲ್ಲ. ಯಾಕಪ್ಪ ಅಂತಂದರೆ ನೀವ್ಯಾರು ಸರಿಯಾಗಿ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಅದಕ್ಕೋಸ್ಕರ. ಇನ್ನು ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ನೋಡಿರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅಷ್ಟೇ. ಹೊರಡೋಣ, ಒಡವೆ ಅಂಗಡಿಗೆ ಹೋಗೋಣ. ಯಾವ ರೀತಿ ನಾನು ಒಡವೆ ಮಾಡಾಕ್ತೀನಿ, ಹಾಗೆ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಅಂತ ನಾವು ನೋಡೋಣ. ಬನ್ನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮನೆ ಸ್ವಲ್ಪ ಕ್ಲೀನ್ ಮಾಡಿಲ್ಲ. ಪಾಪು ಮಕ್ಕಳ ಜೊತೆಲಿ ಆಟ ಆಡ್ಕೊಂಡು ಸ್ವಲ್ಪ ನಂಗೆ ಹುಷಾರಿರಲಿಲ್ಲ, ಜ್ವರ ಬಂದುಬಿಟ್ಟೈತಲ್ಲ ಅಂತ ಅಂದ್ಬಿಟ್ಟು ಏನೂ ಕ್ಲೀನ್ ಮಾಡಿಲ್ಲ. ಬನ್ನಿ ಹೊರಡೋಣ, ಯಾವ ಥರ ಇದೆ ನೋಡೋಣ. ಬಾಯ್. ಡ್ರೆಸ್ ಚೇಂಜ್ ಮಾಡ್ಕೊಂಡು ನಾನು ಹೊರಟ್ವಿ. ಆದರೆ ಒಡವೆ ಅಂಗಡಿಗೆ ಹೋಗಲಿಲ್ಲ ಇವತ್ತು. ನಾನು ಮೈಸೂರಿಗೆ ಹೋಗೋಣ, ಅವ್ರಿಗೆ ಶಾಪಿಂಗ್ ಮಾಡಿಬಿಟ್ಟು ಬರೋಣ, ನಾಳೆ ಹೋಗೋಣ ಅಂತ ಅಂದ್ಬಿಟ್ಟು ಮೈಸೂರಿಗೆ ಹೊರಟೆ. ಬಸ್ಗೆ ಹೋಗೋಣ ಅಂತ ಮತ್ತೊಂದು ಫೀಲಿಲ್ಲ. ಹಾಗಾಗಿ ಬಸ್ಗೆ ಹೋಗೋಣ, ಬಸ್ ಸ್ಟ್ಯಾಂಡ್ ಬಂದಿದ್ದೀನಿ. ಹೈವೇಲಿ ಕೂತಿದ್ದೀನಿ, ಬೇಜಾರಾಗ್ತಿದ್ದೀನಿ ಅಂದ್ಬಿಟ್ಟು. ಅಮ್ಮನೂ ಕೂಡ ಕೂತಿದ್ರು ನನ್ನ ಜೊತೆಲಿ. ಸ್ವಲ್ಪ ಬೇಜಾರಾಗ್ತಿದೆ ಅಂತ ಅಂತೀವಿ ಅಮ್ಮ ಅವರ ಅಜ್ಜಿ ಇದಾರಲ್ಲ, ಅಜ್ಜಿಯವರ ತಂಗಿಯವರು ಇವ್ರು ಹಬ್ಬ ಕೇಳಕ್ಕೆ ಬಂದಿದ್ದಾರೆ ಊರಿಗೆ. ಹಂಗಂತ ಕಿರಣ ಕಾರ್ ತಗೋದಕ್ಕ ನಮ್ಮ ತರಲೆ ಎದಳು ಮೇಲೆ ಎದಳು ಚೆನ್ನಾಗಿದೆ ಶೂಟಿಂಗ್ ಪ್ಲೇಸ್. ಹಾಗಾಗಿ ಇದು ಅಣ್ಣಸ್ವಾಮಿ ದೇವಸ್ಥಾನ ಹತ್ರ ಇರೋದು. ಎಲ್ಲ ನೋಡ್ಕೊಂಡು ಬಸ್ಸಲ್ಲೇ ಇದ್ದಲ್ಲ, ಇದು ಮಾಮೂಲಿ ಎಲ್ಲರೂ ಸುತ್ತ ಹಾಕೊಂಡು ಹೋಗೋ ಬಸ್ಸಲ್ಲಿ ಮಿಸ್
ತೊಗೊಂಡ್ಮೇಲೆ ಅನ್ನೋದು ಸುಮ್ಮನೆ ಹಂಗಾಗಿ ಇಬ್ಬರಿಗೂ ಬಟ್ಟೆ ತೊಗೊಂಡು ಇದು ಅಣ್ಣ ಅದಕ್ಕೆ ಸೀರೆ ಹೊಡ್ಸ್ಬೇಕಲ್ಲ ಸ್ಯಾರಿ ತೊಗೊಂಡಿದ್ದೆ ನಾನು ಸ್ಯಾರಿ ತೊಗೊಂಡಿದ್ದೆ ಅಕ್ಕ ನನಗೆ ಶಾಪಿಂಗ್ ಮಾಡ್ತೀನಿ ಯಾರು ಮಕ್ಳು ಕರ್ಕೊಂಡು ಬಂದರೆ ಶಾಪಿಂಗ್ ಸಾಕಾಗಬೇಕಾದ್ರೂ ಬಸ್ಸಲ್ಲಿ ಬೇರೆ ಇನ್ನೇನು ಸಾಕಾಗುತ್ತೆ ಮನೆ ಕೂಡ ಬಂದ್ವಿ ಬರೋದು ಅಲ್ಲ ಸಂಜೆ ಆಗೋಯ್ತು ನೋಡಿ ಡ್ರೆಸ್ ನೋಡಿ ಹಿಂಗೂ ಆಡಾರ ಆಟವ ನನ್ನ ತಲೆಯಲ್ಲಿ ಮುಡಿಯೋದಿಲ್ಲ ತುಂಬ ತರಲೆ ಪ್ಲೀಸ್ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.